ಸಮಸ್ಯೆ ನೀರಿಲ್ಲ ಅನ್ನುವಂಥದ್ದು ಸಮಸ್ಯೆಗೆ ಕಾರಣ ಮಳೆ ಇಲ್ಲ ಅಂತ. ಬಟ್ ಇದನ್ನೇ ಬಂಡವಾಳ ಮಾಡಿಕೊಂಡು ವಾಟರ್ ಟ್ಯಾಂಕ್ ಮಾಫಿಯಾ ಬೆಂಗಳೂರಿನಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ. ಪಬ್ಲಿಕ್ ಟಿವಿಯ ರಿಯಾಲಿಟಿ ಚೆಕ್ ನಲ್ಲಿ ಟ್ಯಾಂಕರ್ ಮಾಫಿಯಾದ ದಂಧೆ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಒಂದೊಂದು ಟ್ಯಾಂಕರ್ ನೀರಿಗೂ ಕೂಡ 1,500ದಿಂದ 3,000 ರೂಪಾಯಿ ತನಕ ಹಣವನ್ನ ಕೊಡಬೇಕು. ವಾಟರ್ ಟ್ಯಾಂಕರ್ ಮಾಫಿಯಾ ಬಾಯಿಗೆ ಬಂದಷ್ಟು ದರ ಸುಲಿಗೆ. ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಎಕ್ಸ್ಪೋಸ್. ನೀರು ಜೀವಜಲ, ಇದನ್ನ ಕುಡಿಬೇಕಾದ್ರೆ ಬೆಂಗಳೂರಿನಲ್ಲಿ ಈಗ ಜೇಬು ತುಂಬಾ ಕಾಸು ಬೇಕಣ್ರಿ. ಯಾಕೆಂದ್ರೆ ಬೆಂಗಳೂರಿನಲ್ಲಿ ನೀರಿಗೆ ಹಾಹಾಕಾರ ಶುರುವಾದ ಬೆನ್ನಲ್ಲೇ ಟ್ಯಾಂಕರ್ ನೀರು ಸಪ್ಲೈ ಜೋರಾಗಿದೆ. ಅದ್ಯಾವ ಪರಿ ಡಿಮ್ಯಾಂಡ್ ಅಂದ್ರೆ ಡಬಲ್ ತ್ರಿಬಲ್ ಬಾಯಿಗೆ ಬಂದಷ್ಟು ದರವನ್ನ ಕೇಳ್ತಿದ್ದಾರೆ. ಬೆಂಗಳೂರಿಗರು ಈಗ ಅನಿವಾರ್ಯವಾಗಿ ಡಬಲ್ ದುಡ್ಡನ್ನ ಕೊಟ್ಟು ನೀರನ್ನ ಖರೀದಿಸಬೇಕಾಗಿದೆ. ಯಾಕೆ ಹಿಂಗ್ ದುಡ್ಡು ಕೇಳ್ತಾ ಇದ್ದೀರಾ ಅಂತ ಕೇಳಿದ್ರೆ ನೀರು ಬೇಕಾ ಕಾಸು ಬೇಕಾ ಅಂತ ಬಹಿರಂಗವಾಗಿಯೇ ಕೇಳ್ತಿದ್ದಾರೆ. ಇದರ ಬಗ್ಗೆ ಪಬ್ಲಿಕ್ ಟಿವಿ ಮಾಡಿದಂತಹ ರಿಯಾಲಿಟಿ ಚೆಕ್ ಇಲ್ಲಿದೆ ನೋಡಿ. ರಿಯಾಲಿಟಿ ಚೆಕ್ ನಂಬರ್ 1, ಸ್ಥಳ ಲಗ್ಗೆರೆ. ಇಲ್ಲಿ ಕೂಲಿನಗರ ಬ್ರಿಡ್ಜ್ ಇತ್ತಲ್ಲ, ಅಲ್ಲಿ ಬೇಕಿತ್ತು. ಕೂಲಿನಗರ ಅಂದ್ರೆ ಇಲ್ಲಿ ಲಗ್ಗೆರೆ ಬ್ರಿಡ್ಜ್ ಅಲ್ವಾ? ಹ್ಞೂ, ಲಗ್ಗೆರೆ ಬ್ರಿಡ್ಜ್ ಇಂದ ಆದ್ಮೇಲೆ ಅಲ್ಲೇ ಕ್ಲಿನಿಕ್ ಐತಲ್ಲ, ಅದ್ರ ಬ್ಯಾಕ್ ಸೈಡ್. ಬ್ರಿಡ್ಜ್ ಕೆಳಗಡೆ ಹೋಗೋದಾ? ಎಷ್ಟು ರೇಟು? ಗಂಡಿ ಒಳಗೆಲ್ಲ ಬರೋಲ್ಲಪ್ಪ. ಸರಿ, ಅಲ್ಲೇ ಮೇನ್ ರೋಡ್ಗೆ ಅಲ್ಲಿಂದ ಒಂದು ಪೈಪ್ ಹಾಕೋದು. ರೇಟ್ ಎಷ್ಟಣ್ಣ? ಮಗ ಅಲ್ಲಿಗೆ ಬರೋದು ನಮ್ದು 1,500. ದೊಡ್ಡ ಟ್ಯಾಂಕರ್ ಚಿಕ್ಕದು? ದೊಡ್ಡದು. ಎಷ್ಟು ಲೀಟ್ರ್ ಇರ್ತದಣ್ಣ? 6,000. ಹತ್ರ ಅಲ್ಲ ಅಣ್ಣ, ಕಡಿಮೆ ಆಗಲ್ಲ. ಅದಕ್ಕೆ ನಾವು ಬರಲ್ಲ ಅಂದ್ಬಿಡ್ತೀನಿ. ಹ್ಞೂ, ಇನ್ನೂ ಹಿಂಸೆ ಇರಲ್ಲ. ಈ ಹೊಸ್ತಿನಹಳ್ಳಿಗೆ ಬಂದ್ರೆ 3,000 ಕೊಡ್ತೀನಿ ಅಂತಾರೆ. ಏನು ಮಾಡೋಣ? ಹ್ಞೂ, ಹೋಗೋದಾಯ್ತು ಮಗ ಅಲ್ವಾ? 1,800 ಕೊಡಿ ಅಣ್ಣ. 1,800. 1,200 ರೂಪಾಯಿ ಆಗಲ್ವಾ ಅಣ್ಣ? ಜಾಸ್ತಿ ಆಗ್ತದ ಅಣ್ಣ ರೇಟ್. ಜಾಸ್ತಿ ಅಂದ್ರೆ ಏನು ಮಾಡೋದು ಹೇಳ ಮಗ, ನಮ್ಮ ಪರಿಸ್ಥಿತಿ ಇದೆ. ರಿಯಾಲಿಟಿ ಚೆಕ್ ನಂಬರ್ 2, ಸ್ಥಳ ನವರಂಗ್. ಬರಲ್ಲ ಕಾರಣ ಬರಲ್ವಾ? ಅಲ್ಲ, ನಾಳೆ ಬೇಕಿತ್ತು ನಮಗೆ. ಎಲ್ಗಣ? ಮಂಜುನಾಥ್ ನಗರ. ಕಾರ್ಡ್ ಕೊಡ್ತೀನಿ, ಫೋನ್ ಮಾಡಿ. ಎಷ್ಟು ರೇಟು? 1,200. 1,800 ರೂಪಾಯಿನಾ? 1,800 ಅಣ್ಣ? ಹೂಣ. ಹತ್ರ ಅಲ್ವಾ ಅಣ್ಣ ಮಂಜುನಾಥ್ ನಗರ? ನೀರು ಬೇಕಾ ನಿಂಗೆ ದುಡ್ಡು ಬೇಕಾ? ಅಷ್ಟೇ ಅಲ್ಲ, ನೀನು ಹತ್ರ ಆಗಲಿ ದೂರ ಆಗಲಿ ನೀರು ಬೇಕು. ಮತ್ತೆ ನೀರೇ ಇಲ್ಲ ನಮ್ಗೆ. ಒಂದು ಕಾಲ ಅವ್ರ ಗಾಡಿ ಲೋಡ್ ಆಗ್ತದೆ. ಅಲ್ಲ ಅಣ್ಣ, ಇಲ್ಲೇ ಒಂದೂವರೆ ಕಿಲೋಮೀಟರ್ ಆಗಲ್ಲ ಮಂಜುನಾಥ್ ನಗರ. ಹ್ಞೂ, ಯಾರ ಕಡೆ ಯಾವ ವಾಟರ್ ಕಡೆ ಎಲ್ಲ ವಿಚಾರಿಸ್ಕೊಂಬ. ಹ್ಞೂ, ಯಾರು 1,000 ಒಳಗೆ 1,000 ರೂಪಾಯಿ ಹಾಕ್ತಾರ ಅಂತ ಸಾಕು. ನಾವು ಒಳ್ಳೇದು ನಿಮ್ಗೆ ದುಡ್ಡು ಉಳಿತೆ. ರಿಯಾಲಿಟಿ ಚೆಕ್ ನಂಬರ್ 3, ಸ್ಥಳ ದಾಸರಹಳ್ಳಿ. ಕಾಂಪ್ಲೆಕ್ಸ್ ಅಲ್ಲಿ ಮನೆಗ ಅಮೌಂಟಾ? ಅಮೌಂಟ್ ಈಗ ಜಾಸ್ತಿ ಆಗಿದೆ. 1,000 ರೂಪಾಯಿ. 1,000 ರೂಪಾಯಿ ಹತ್ರ ಅಲ್ಲ ಅಣ್ಣ? ಹತ್ರ ಅಂತಲ್ಲ, ರೋಡ್ ಲೆಕ್ಕ. ಹಾಂ, ಒಂದು ರೋಡ್ ಲೆಕ್ಕ. ಇನ್ನು ಚಿಕ್ಕದು ಬೇಕಾದ್ರೆ ಇದೆ. ಚಿಕ್ಕದು ಎಷ್ಟಾಗುತ್ತೆ? 700 ರೂಪಾಯಿ ಆಗುತ್ತೆ. ಎಷ್ಟು ಅಣ್ಣ? 700 ರೂಪಾಯಿ. ಅದೆಷ್ಟು ಲೀಟ್ರ್? 3,000. 3,000 ಲೀಟ್ರ್. ರಿಯಾಲಿಟಿ ಚೆಕ್ ನಂಬರ್ 4, ಸ್ಥಳ ಮೂಡಲಪಾಳ್ಯ. ಎಷ್ಟಾಗುತ್ತಣ್ಣ? ಇಲ್ಲಿಂದ ನಾವು ಬರಲ್ಲ. ಹೌದಾ? ದೂರ ಆಗುತ್ತೆ, ಟೈಮಿಂಗ್ ಕಟ್ ಆಗಲ್ಲ, ಡೀಸೆಲ್ ಖರ್ಚು ಜಾಸ್ತಿ ಬರುತ್ತೆ, ಸರ್ವಿಸ್ ಮಾಡೋಕ್ಕಾಗಲ್ಲ. ಹೌದಾ? ನಾವೇನಿದ್ರೆ ಅಕ್ಕಪಕ್ಕ 2-3 ಕಿಲೋಮೀಟರ್ ಮಾತ್ರ ಸರ್ವಿಸ್. 2-3 ಕಿಲೋಮೀಟರ್ ಅಂದರೆ ಎಷ್ಟು ಅಣ್ಣ ಅಮೌಂಟು? ಅಲ್ಲ, ನಾವು ಬರೋದೇ ಇಲ್ಲ ಅಂದಮೇಲೆ ರೇಟ್ ಹೇಳೇನು ಪ್ರಯೋಜನ? ಹ್ಞೂ, ಇನ್ನು ನೀವು ಸರ್ವಿಸ್ ಕೊಡ್ತೀವಿ ಅಂದರೆ ನಾವು ರೇಟ್ ಹೇಳ್ಬೋದು. ಇರ್ತಾರೆ 700 ತೊಗೊಳೋರು ಇರ್ತಾರೆ, 800 ತೊಗೊಳೋರು ಇರ್ತಾರೆ. ಅವ್ರವರು ಹೆಂಗೆ ಮಾಡ್ಕೊಂಡಿರ್ತಾರೆ ಲೋಕಲಲ್ಲಿ, ಆ ರೀತಿ ಅವ್ರಿಗೆ ನೀರು ಹೆಂಗೆ ಸಿಗುತ್ತೆ, ಎಷ್ಟು ಆಳದಿಂದ ತೆಗಿತಾರೆ, ಎಷ್ಟು ಕರೆಂಟ್ ಖರ್ಚು ಮಾಡ್ತಾರೆ ಅವ್ರಿಗೆ ಗೊತ್ತಿರ್ತದೆ. ಆ ಲೋಕಲಲ್ಲಿ ಅವ್ರವ್ರು ಬೇರೆ ರೇಟ್ ಮಾಡ್ಕೊಂಡು. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಪವಿತ್ರ ನೀಡ್ತಾರೆ. ಪವಿತ್ರ, ಇದರಲ್ಲಿ ಆಶ್ಚರ್ಯ ಪಡೋಕೆ ಇದು ಯಾವುದು ಕೂಡ ಹೊಸ ಸುದ್ದಿ ಅಲ್ಲ. ಹಲವು ವರ್ಷಗಳಿಂದ, ಹಲವು ತಿಂಗಳಿಂದ ಇಂತಹ ಮಾಫಿಯಾ ದಂಧೆ ವಾಟರ್ ಟ್ಯಾಂಕ್ ವಿಚಾರದಲ್ಲಿ ಆಗ್ತಲೇ ಇದೆ. ಬಟ್ ಸಂಬಂಧಪಟ್ಟವ್ರು ಯಾಕೆ ಕಣ್ಣಿದ್ದು ಕುರುಡರಾಗಿದ್ದಾರೆ ಅಂತ?
ಅಂದ್ರೆ ಸರ್ಕಾರ ಮೊನ್ನೆ ಸದನದಲ್ಲೂ ಕೂಡ ಪ್ರಸ್ತಾಪವನ್ನ ಮಾಡಿತು. ಅದರಲ್ಲಿ ಹೇಳಿದ್ರು ಇಲ್ಲ, ಟ್ಯಾಂಕರ್ ನೀರಿಗೆ ಇರುವಂತಹ ದರ ಏನಿದೆ ಅದು ಕೇವಲ 540 ರೂಪಾಯಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಪಬ್ಲಿಕ್ ಟಿವಿ ಈ ಬಗ್ಗೆ ಸತತವಾಗಿ ರಿಯಾಲಿಟಿ ಚೆಕ್ ಅನ್ನ ಮಾಡಿತು. ಅದರಲ್ಲಿ ಒಂದೊಂದು ಟ್ಯಾಂಕರ್ ಅಂದ್ರೆ ಸುಮಾರು 6000 ಲೀಟರ್ ನೀರಿರುತ್ತೆ, ಅದಕ್ಕೆ ಫಿಕ್ಸ್ ಮಾಡುವಂಥದ್ದು ಬಾಯಿಗೆ ಬಂದಷ್ಟು ದರ, ಅಂದ್ರೆ ಬರೋಬ್ಬರಿ 1200 ರೂಪಾಯಿ, 1500 ರೂಪಾಯಿ ಈ ರೀತಿಯ ದರವನ್ನ ಫಿಕ್ಸ್ ಮಾಡ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದೆ. ಇನ್ನು ಜನಸಾಮಾನ್ಯರು ಅನಿವಾರ್ಯವಾಗಿ ಜಲಮಂಡಳಿಯಿಂದ ಒಂದ್ ಕಡೆಯಿಂದ ಕಾವೇರಿ ನೀರು ಸರಬರಾಜಿನ ಸಮಸ್ಯೆ ಇದೆ, ಮಗದೊಂದು ಕಡೆಯಲ್ಲಿ ಟ್ಯಾಂಕರ್ ನೀರಿಗೆ ಅನಿವಾರ್ಯವಾಗಿ ಜನ ಪರದಾಟ ಪಡುವಂತಹ ಪರಿಸ್ಥಿತಿ ಇದೆ. ಸೊ ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಈ ರೀತಿ ದುಡ್ಡಿಗೆ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂದ್ರೆ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ, ನಿಮ್ಗೆ ನೀರ್ ಬೇಕಾ ದುಡ್ಡು ಬೇಕಾ ಅನ್ನುವಂತಹ ರೀತಿಯಲ್ಲಿ ಬಹಿರಂಗವಾಗಿ ಕೇಳುವಂತಹ ಪರಿಸ್ಥಿತಿ ಇದೆ. ಸೊ ಹೀಗಾಗಿಯೇ ಜನ ಕೂಡ ಪರದಾಟ ಪಡ್ತಾ ಇದ್ದಾರೆ. ಮೊನ್ನೆ ಒಂದಿಷ್ಟು ಪಬ್ಲಿಕ್ ಟಿವಿಯ ರಿಯಾಲಿಟಿ ಚೆಕ್ ಆದ ಬಳಿಕ ಶಾಸಕರು ಕೂಡ ಇದರ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ರು. ಜನರನ್ನ ಲೂಟಿ ಮಾಡ್ತಾ ಇದ್ದಾರೆ, ಟ್ಯಾಂಕರ್ ಮಾಫಿಯಾ ದೊಡ್ಡದಾಗಿ ತಲೆ ಎತ್ತಾ ಇದೆ ಅಂತ. ಆದ್ರೆ ಬೆಂಗಳೂರಿನಲ್ಲಿ ನಡೆಯುವಂತಹ ಟ್ಯಾಂಕರ್ ಮಾಫಿಯಾಗೆ ಸರ್ಕಾರ ಇದುವರೆಗೂ ಕೂಡ ಕಡಿವಾಣ ಹಾಕುವಂತಹ ಕೆಲಸವನ್ನ ಮಾಡಿಲ್ಲ. ಆದ್ರೆ ಇವತ್ತು ಸಭೆಯನ್ನ ನಡೆಸ್ತಾ ಇದೆ, ಬಿಬಿಎಂಪಿ ಸಮನ್ವಯ ಸಮಿತಿಯಿಂದ ಸಭೆಯನ್ನು ನಡೆಸ್ತಾ ಇದೆ. ಸೊ ಇವತ್ತಾದ್ರೂ ಈ ಟ್ಯಾಂಕರ್ ಮಾಫಿಯಾಗೆ ಬ್ರೇಕ್ ಬೀಳುತ್ತಾ, ದರವನ್ನ ನಿಗದಿ ಮಾಡುತ್ತಾ ಏನು ಅನ್ನುವಂಥದ್ದು ಕಾಯ್ಬೇಕಾಗಿದೆ. ವಿದ್ಯಾ, ಅಲ್ಲ ಪವಿತ್ರ, ಸದನದಲ್ಲಿ ಚರ್ಚೆ ಆದ್ರೂ ಕೂಡ ಈ ಪ್ರಕರಣ ಗಂಭೀರತೆಯನ್ನ ಪಡೆದುಕೊಳ್ತಿಲ್ಲ. ಬಾಯಿಗೆ ಬಂದಷ್ಟು ರೇಟ್ ಕೇಳ್ತಾರೆ, ಮತ್ತೆ ಒಂದೊಂದ್ ಕಡೆ ನಾನು ಬರೋದೇ ಇಲ್ಲ, ಮತ್ತೆ ಯಾಕೆ ರೇಟ್ ಹೇಳೋದು ಅಂತ ಈ ರೀತಿ ದರ್ಬಾರ್ ನಡೆಸ್ತಾರೆ. ಯಾರನ್ನು ದೋಷಿಸೋದು, ವಾಟರ್ ಟ್ಯಾಂಕ್ ಇಟ್ಕೊಂಡಿರೋರ್ನ ಅಥವಾ ಅಧಿಕಾರಿಗಳನ್ನ ಈ ವಿಚಾರದಲ್ಲಿ ಅಂತ? ಈಗ ಯಾವ ರೀತಿ ಆದ್ರೂ ಕೊನೆಗೆ ಸಫರ್ ಆಗ್ತಾ ಇರುವಂತದ್ದು ಜನ. ಸಾಮಾನ್ಯವಾಗಿ ಜಲಮಂಡಳಿ ಈ ಟ್ಯಾಂಕರ್ಗೆ ದರವನ್ನ ನಿಗದಿ ಮಾಡೋದಕ್ಕೆ ಬರೋದಿಲ್ಲ, ಸರ್ಕಾರವೇ ನೇರವಾಗಿ ಇದರ ಬಗ್ಗೆ ಒಂದು ರೀತಿಯಲ್ಲಿ ಈ ರೀತಿಯ ತುರ್ತು ಪರಿಸ್ಥಿತಿಯಲ್ಲಿ ಇಂತಿಷ್ಟೇ ದರವನ್ನ ನಿಗದಿ ಮಾಡಬೇಕು, ಇನ್ ಕೇಸ್ ಹೆಚ್ಚಿನ ದರವನ್ನ ನಿಗದಿ ಮಾಡಿದ್ರೆ ನೀವು ಸಹಾಯವಾಣಿಯನ್ನ ತೆರಿಬೇಕು ಅಥವಾ ಜನರಿಗೆ ನೇರವಾಗಿ ದೂರನ್ನ ಕೊಟ್ರೆ ಆ ಟ್ಯಾಂಕರ್ ಯಾರು ಮಾಲೀಕರು ಇರ್ತಾರೆ ಅವರ ಮೇಲೆ ಕ್ರಮವನ್ನ ಕೈಗೊಳ್ಳುವಂತಹ ಒಂದಿಷ್ಟು ರೂಲ್ಸ್ ಅನ್ನ ಮಾಡಬೇಕಾಗಿದೆ. ಆದ್ರೆ ಇದುವರೆಗೂ ಕೂಡ ಅದರ ಬಗ್ಗೆ ಎಚ್ಚೆತ್ತುಕೊಳ್ಳುವಂತಹ ಕೆಲಸವನ್ನ ಸರ್ಕಾರ ಮಾಡಿಲ್ಲ. ಹೀಗಾಗಿಯೇ ಜನರು ಅನಿವಾರ್ಯವಾಗಿ ಈಗ ಪ್ರತಿನಿತ್ಯವೂ ಕೂಡ ಅದರಲ್ಲೂ ಕೂಡ ಅಪಾರ್ಟ್ಮೆಂಟ್ಗಳಿಗೆ ಯಾವ ರೀತಿ ಅಂದ್ರೆ ಟ್ಯಾಂಕರ್ ನೀರುಗಳು ಕೂಡ ಬರ್ತಾ ಇಲ್ವಂತೆ. ಅವ್ರು ಹೇಳ್ತಾ ಇರುವಂತದ್ದು ಬೆಂಗಳೂರಿನಲ್ಲಿ ಅಂತರ್ಜಲದ ಪ್ರಮಾಣ ಕುಸಿತ ಆಗಿದೆ, ಹಾಗಾಗಿ ನಾವು ಬೇರೆ ಭಾಗದಿಂದ ನೀರನ್ನ ಬೆಂಗಳೂರು ಗ್ರಾಮಾಂತರಕ್ಕೆ ಹೋಗಬೇಕಾಗಿದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಬೇಕಾಬಿಟ್ಟಿ ದರವನ್ನ ನಿಗದಿ ಮಾಡಿದ್ದಾರೆ. ಸರ್ಕಾರ ಕೂಡ ಈ ವಿಚಾರದಲ್ಲಿ ಮೌನವಾಗಿದೆ. ವೆಲ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಇದು ಸದ್ಯ ಬೆಂಗಳೂರಿನಲ್ಲಿ ಒಂದು ಲೋಟ ಕುಡಿಯೋ ನೀರಿಗೆ ಜನದ ಒಂದು ಕಷ್ಟಪಡ್ತಾ ಇರೋ ಪರಿಸ್ಥಿತಿ. ಬಳಸೋ ನೀರಂತೂ ಕೇಳಲೇಬೇಡಿ. ಇದರ ನಡುವೆ ನಮ್ಮ ಕರ್ತವ್ಯ ಏನಪ್ಪ ಅಂದರೆ ಇರೋ ನೀರನ್ನೇ ಇತಿಮಿತಿಯಲ್ಲಿ ಬಳಸಬೇಕಷ್ಟೇ. ಮತ್ತೊಂದು ಕಡೆ ಏನೂ ಮಾಡೋಕ್ಕಾಗಲ್ಲ. ಬರಗಾಲದಲ್ಲಿ ಇನ್ನೂ ವಿಪರೀತ ಸಂಕಷ್ಟವನ್ನು ಅನುಭವಿಸಲೇಬೇಕಾಗತ್ತೆ.